11 ಜನರ ಬಲಿ ತೆಗೆದುಕೊಂಡಿರ್ತಕ್ಕಂಥ ವಿಚಾರ ಏನಿದೆ, ನಮ್ಮ ರಾಜ್ಯದ ನೀವು ಯಾರನ್ನೇ ಕೇಳಿದ್ರು ಹೇಳ್ತಾರೆ ಸರ್ಕಾರ ತಪ್ಪು ಮಾಡ್ತು ಅಂತ. ಯಾರನ್ನು ಕೇಳಿದ್ರು, ನೀವು ಯಾವುದೇ ಮಾಧ್ಯಮದ ಟಿ ವಿ ಚಾನಲ್ಗಳನ್ನು ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ, ಯಾರನ್ನು ಕೇಳಿದ್ರು ಕೂಡ ಸರ್ಕಾರ ಇಮ್ಮಿಡಿಯೇಟ್ ಮಾರನೇ ದಿನನೇ ಮಾಡಿದ್ದು ಸರಿಯಲ್ಲ ಅಂತ ಹೇಳಿತು. ಪೊಲೀಸ್ ಇಲಾಖೆ ಹೇಳ್ತು ಮಾರನೇ ದಿನನೇ ಮಾಡಿದ್ರಿಂದ ನಮಗೆ ಭದ್ರತೆಯನ್ನು ಒದಗಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಪೊಲೀಸ್ ಇಲಾಖೆ ಲೆಟರ್ ಬರೆದಿದೆ DPRಗೆ. ಆ ಲೆಟರ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಟಿ ವಿಗಳಲ್ಲಿ ಓಡಾಡ್ತು. ಆದರೆ ಸರ್ಕಾರ ಏನಪ್ಪ ಮಾಡ್ತು ಅಂತೇಳಿದರೆ ಅದೇ ಪೊಲೀಸ್ ಇಲಾಖೆ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೆ. ಲೆಟರ್ ಬರೀತಲ್ಲ ಅದಕ್ಕೆ. ಕಮಿಷನರ್ ಏನು ತಪ್ಪು ಮಾಡಿದ್ರು? ವೆರಿ ಡಿಸಿಪ್ಲಿನ್ಡ್ ಪೊಲೀಸ್ ಆಫೀಸರ್ ದಯಾನಂದ್ ಅವರು ಎಲ್ಲೆಲ್ಲಿ ಡ್ಯೂಟಿಯನ್ನು ಮಾಡಿದರೆ ಅಲ್ಲಿ ಎಲ್ಲ ನೀವು ಸರ್ವೆ ಮಾಡಿ ಬೇಕಾರೆ. ಎಂಥ ಒಳ್ಳೆ ಪೊಲೀಸ್ ಆಫೀಸರ್. ಅಂಥ ವ್ಯಕ್ತಿಯ ಮೇಲೆ ನೀವು ಸರ್ಕಾರ ಕ್ರಮ ತೆಗೆದುಕೊಳ್ತು. ಎರಡನೇದು, 5 ಜನ ಪೊಲೀಸರು ಅಧಿಕಾರಿಗಳ ಮೇಲೆ ನೀವು ಸಸ್ಪೆಂಡ್ ಮಾಡಿದಿರಿ, ಕೆಲವ್ರನ್ನ ವರ್ಗಾವಣೆ ಮಾಡಿದಿರಿ. ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಭಾಳ ವೆರಿ ಮಚ್ ಕಾರಣ ಆಗಿತ್ತು. ಆ ಡಿಪಾರ್ಟ್ಮೆಂಟ್ ಮೇಲೆ, ಆ ಡಿಪಾರ್ಟ್ಮೆಂಟ್ ಹೆಡ್ ಮೇಲೆ ಯಾರ ಮೇಲೂ ಕ್ರಮ ತೆಗೆದುಕೊಳ್ಳಲಿಲ್ಲ. ಇನ್ನು ಲಾಸ್ಟ್ ಅಂಶ ಏನು ಅಂತ ಹೇಳಿದ್ರೆ, ನೀವು ಜಾತಿ ಗಣತಿನ ಅಡ್ಡ ತೆಗೆದುಕೊಂಡು ಬಂದ್ರಿ ಈ ಒಂದು ಕೇಸನ್ನು ಮುಚ್ಚಾಕೋದಕ್ಕೆ. ಈ ಕೇಸ್ ಮುಚ್ಚಾಕೋದಕ್ಕೆ ಜಾತಿ ಗಣತಿಯನ್ನು ಅಡ್ಡ ತಂದುಬಿಟ್ಟು 168 ಕೋಟಿ ರೂಪಾಯಿ ಏನು ಖರ್ಚು ಮಾಡಿದ್ರಿ. ನಮ್ಮ ಈಗ ಗೋಪಾಲಯ್ಯ ಅವರು ಹೇಳಿದ್ದಾರೆ, ಎಲ್ಲ ಮನೆಗಳಿಗೂ ಕೂಡ ಹೋಗಿರಲಿಲ್ಲ, ಸರಿಯಾದ ಸರ್ವೆಯನ್ನು ಮಾಡಿರಲಿಲ್ಲ, ವೈಜ್ಞಾನಿಕವಾಗಿ ಮಾಡಿರಲಿಲ್ಲ ಅಂಥೇಳಿ ನಿಮ್ಮ ಹೈಕಮಾಂಡೇ ಹೇಳ್ತು. ಸಿದ್ದರಾಮಯ್ಯ ಅವರು ಅದುವರೆಗೂ ಒಪ್ಕೊಂಡೇ ಇರಲಿಲ್ಲ. ಯಾವಾಗ ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ಹೇಳಿದರು, ಆವಾಗ ಸಿದ್ದರಾಮಯ್ಯ ಅವರು ಒಪ್ಕೊಳ್ತಾರೆ. ಅಂದರೆ ಕರ್ನಾಟಕ ರಾಜ್ಯದ ಕೋಟ್ಯಾಂತರ ಜನ ಹೇಳಿದ್ರು, ನೀವು ಕೇಳಲಿಲ್ಲ. ಮಠಾಧೀಶರು ಹೇಳಿದ್ರು, ನೀವು ಕೇಳಲಿಲ್ಲ. ವಿಪಕ್ಷಗಳು ಹೇಳಿತ್ತು, ಕೇಳಲಿಲ್ಲ. ಅಂದರೆ ಕರ್ನಾಟಕ ರಾಜ್ಯದ ವಿಪಕ್ಷಗಳಿಗೆ, ಕರ್ನಾಟಕ ರಾಜ್ಯದ ಮಠಾಧೀಶರಿಗೆ, ಕರ್ನಾಟಕ ರಾಜ್ಯದ ಜನನಾಯಕರುಗಳಿಗೆ ಏನು ಬೆಲೆನೇ ಇಲ್ವಾ? ಈ ರೀತಿ ಸಿದ್ದರಾಮಯ್ಯ ಅವರ ಸರ್ವಾಧಿಕಾರಿ ಧೋರಣೆ ಏನಿದೆ, ಇದು ಎಷ್ಟು ಸರಿ? ಏಕಾಏಕಿ 5 ಜನ ಪೊಲೀಸರ ಮೇಲೆ ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದು ಎಷ್ಟು ಸರಿ? ಈ ಥರ 10 ಪ್ರಶ್ನೆಗಳು ಜನರ ಮನಸ್ಸಿನಲ್ಲಿ ಇದೆ. ಆ ಹಿನ್ನೆಲೆಯಲ್ಲಿ ಈ ಸರ್ಕಾರ ತಪ್ಪು ಮಾಡಿದೆ. ಈ ಸರ್ಕಾರದ ತಪ್ಪಿನಿಂದನೇ 11 ಜನರ ಬಲಿಯಾಯಿತು. ಅದು ಎಂತೆಂಥವ್ರು ಪಾಪ 9ನೇ ಕ್ಲಾಸ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿನಿ, ಎಂಜಿನಿಯರಿಂಗ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು, CA ಪ್ರಾಕ್ಟೀಸ್ ಮಾಡ್ತಾ ಇರ್ತಕ್ಕಂಥವ್ರು ಎಲ್ಲ ಭಾಳ ಒಳ್ಳೆ ಸ್ಥಿತಿವಂತರು ತೀರ್ಕೊಂಡ್ರು. ಹಾಗಾಗಿ ಇದಕ್ಕೆ ಸರ್ಕಾರದ ತಪ್ಪಿನಿಂದನೇ ಈ ರೀತಿ ಒಂದು ದೊಡ್ಡ ಪ್ರಮಾದ ಕರ್ನಾಟಕ ರಾಜ್ಯದಲ್ಲಿ ಘಟಿಸಿ ಹೋಯಿತು. ಆದ್ದರಿಂದ ಇದರ ನೇರ ಹೊಣೆಗಾರಿಕೆಯನ್ನು ಈ ಸರ್ಕಾರ ಹೊರಬೇಕು. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಇಬ್ಬರು ರಾಜೀನಾಮೆಯನ್ನು ಕೊಡಬೇಕು ಅಂತ ಆಗ್ರಹಿಸಿ 17ನೇ ತಾರೀಕು 13ನೇ ತಾರೀಕು ನಡಿಬೇಕಾಗಿತ್ತು ನಮ್ಮದು ಹೋರಾಟ. ಆದರೆ 12ನೇ ತಾರೀಕು ವಿಮಾನ ದುರಂತ ಆಗಿದ್ದರಿಂದ, ಅಲ್ಲಿ 100 ಜನ ಮೃತ್ಯು ಆಗಿದ್ದರಿಂದ ನಾವು ಆ ಸಂದರ್ಭದಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು ಸರಿಯಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು 17ನೇ ತಾರೀಕು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು ಅಂತ ಆಗ್ರಹ ಪಡಿಸ್ತೇವೆ.